ಎಸ್ ಧರ್ಮಸ್ಥಳದಲ್ಲಿ ನೇತ್ರಾವತಿಯ ತಟದಲ್ಲಿ ಇದೀಗ ಅಗೆಯುವಂತ ಕಾರ್ಯ ಶುರುವಾಗಿದೆ. ಎಸ್ಐಟಿಗೆ ಪ್ರಮುಖವಾದ ಸುಳಿವು ಸಿಕ್ಕಿರುವ ಕಾರಣಕ್ಕಾಗಿ ಪಾಯಿಂಟ್ ನಂಬರ್ 13ರಲ್ಲಿ ಹಿಟಾಚಿಗಳ ಮೂಲಕ ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಇದರ ಆಳ ಮತ್ತು ವ್ಯಾಪ್ತಿ ನೋಡಿದ್ರೆ ಬಹಳ ಭಾರಿ ಪ್ರಮಾಣದಲ್ಲಿಯೇ ಅಲ್ಲಿ ಅಗಿತಾ ಇದ್ದಾರೆ. ಕೇವಲ 6ನೇ ಪಾಯಿಂಟ್ನಲ್ಲಿ ಮೂಳೆಗಳು ಪತ್ತೆಯಾಗಿದ್ದು ಬಿಟ್ಟರೆ ಬೇರೆ ಯಾವ ಪಾಯಿಂಟ್ನಲ್ಲೂ ಕೂಡ ಪತ್ತೆಯಾಗಿರಲಿಲ್ಲ. GPS ಸ್ಕ್ಯಾನರ್ ಮೂಲಕ ಬೆಳಗ್ಗೆಯಿಂದ ಕಾರ್ಯಾಚರಣೆಯನ್ನು ಶುರು ಮಾಡಿದಾಗ ಇಲ್ಲಿ ಕೆಲವಷ್ಟು ಮಹತ್ವದ ಸುಳಿವು ಸಿಕ್ಕಿದ್ದೆ ಅನ್ನೋ ಕಾರಣಕ್ಕಾಗಿ 2 ಹಿಟಾಚಿಗಳನ್ನು ಕರೆಸಲಾಗಿದೆ. ಏನೂ ಇಲ್ಲದ ಜಾಗದಲ್ಲಿ 2 ಹಿಟಾಚಿಗಳನ್ನು ತಂದು ಅಗಿಯುವಂಥ ಕೆಲಸವನ್ನು ಮಾಡಲಿಕ್ಕೆ SIT ಅಧಿಕಾರಿಗಳು ಸುಮ್ಮನೆ ಮುಂದಾಗೋದಿಲ್ಲ. ಸೊ ಹೀಗಾಗಿ ಸುಳಿವು ಸಿಗಬಹುದು, ಸಿಕ್ಕಿದೆ. ಆದರೆ ಎಷ್ಟು ಆಳಕ್ಕೆ ಅಗಿಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಪಕ್ಕದಲ್ಲಿಯೇ ನದಿ ಇದೆ, ಜಲಮೂಲ ಇದೆ. ತುಂಬ ಆಳಕ್ಕೆ ಅಗಿತಾ ಹೋದಂಗೆಲ್ಲ ನೀರು ಬರುತ್ತೆ, ಅಂತರ್ಜಲ ಬರುತ್ತೆ. ಅದು ಕೂಡ ನದಿ ಪಕ್ಕದಲ್ಲೇ ಇರೋದ್ರಿಂದ ಬೇಗ ನೀರು ಕಾಣಿಸ್ಕೊಳ್ಳುತ್ತೆ. ಆದರೆ ಇಲ್ಲಿ ಯಾವುದೋ ಮೂಳೆಗಳು ಸಿಗಬಹುದು ಎನ್ನುವ ಕಾರಣಕ್ಕಾಗಿ ಕೊಂಚ ರಿಸ್ಕ್ ತೆಗೆದುಕೊಳ್ಳಿಕ್ಕೂ ಕೂಡ SIT ಮುಂದಾಗ್ತಾ ಇದೆ. ನೇತ್ರಾವತಿ ನದಿ ತಟದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಅಂತ ಹೇಳಿದ್ರೆ ಪ್ರಾಕೃತಿಕ ಬದಲಾವಣೆಗಳಿಂದ, ಭೌಗೋಳಿಕ ಕಾರಣಗಳಿಂದಾಗಿ ಸಿಕ್ಕಿರಲಿಕ್ಕಿಲ್ಲ ಅನ್ನುವ ವಾದಗಳು ಕೂಡ ಇದ್ದಾವೆ. ಅದೇನೇ ಇರಲಿ, ಈ ಸಂದರ್ಭದಲ್ಲಿ ಈ ಸ್ಕ್ಯಾನರನ್ನು ಉಪಯೋಗಿಸಿಕೊಂಡು ನಡೀತಾ ಇರುವಂಥ ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಮಹತ್ವದ ಸುಳಿವು ಸಿಕ್ಕಿರಲಿಕ್ಕೆ ಸಾಧ್ಯತೆ ಇದೆ. ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದರು ನಮ್ಮ ಪ್ರತಿನಿಧಿ ಆದಿತ್ಯ. ನೇರ ಸಂಪರ್ಕದಲ್ಲಿ ಮತ್ತೊಮ್ಮೆ ಜಾಯ್ನ್ ಆಗ್ತಾ ಇದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ, ಬಹುತೇಕ ಈ ಸೈಜ್ ನೋಡಿದ್ರೆ, ಈ ಆಳ ಅಗಲ ನೋಡಿದ್ರೆ ನಿರಂತರವಾದ ಶೋಧ ನಡೀತಾ ಇದೆ. ಬಟ್ ಆಳ ಅಗಲ ನೋಡಿದ್ರೆ ಹಿಂದಿಗಿಂತ ಎಲ್ಲ ಗುಂಡಿಗಳನ್ನು ಅಗಿಯೋದು ಒಂದು ಲೆಕ್ಕ, ಆದರೆ ಇದೊಂದು ಗುಂಡಿ ಅದು ಅಗಿಯೋದು ಮತ್ತು ಒಂದೇ ಲೆಕ್ಕ ಅಂತ ಕಾಣಿಸುತ್ತೆ. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಇವತ್ತು ದಿನಪೂರ್ತಿ ಈ ಕಾರ್ಯಾಚರಣೆಯನ್ನು ಮುಗಿಸಿ ಒಂದು ಅಂತಿಮ ಹಂತದ ಫಲಿತಾಂಶವನ್ನು ತೆಗೆದುಕೊಳ್ಳಲಿಕ್ಕೆ SIT ಕಾಯ್ತಾ ಇದೆ ಅಂತ ಕಾಣಿಸ್ತಾ ಇದೆ. ಆದಿತ್ಯ. ಹೌದು ದಶರಥ್, ಯಾಕಂದರೆ ಏನೋ ಒಂದು ಮಾಹಿತಿ ಇಲ್ಲದೆ ಅಥವಾ ಏನೋ ಒಂದು ಕ್ಲಾರಿಟಿ ಇಲ್ಲದೆ ಇವತ್ತು SIT ಈ ಪಾಯಿಂಟ್ ನಂಬರ್ 13ನಲ್ಲಿ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಕಾರ್ಯಾಚರಣೆಯನ್ನು ಮಾಡುವಂಥದ್ದಾಗಿದ್ದರೆ ಅವರು ಯಾವತ್ತೂ ಮಾಡಬೇಕಾಗಿತ್ತು. ಎಲ್ಲರಲ್ಲೂ ಕೂಡ ಕಾಡ್ತಾ ಇದ್ದಿದ್ದು ಒಂದೇ ಪ್ರಶ್ನೆ, ಯಾಕೆ ಪಾಯಿಂಟ್ ನಂಬರ್ 13ಅನ್ನು ಸ್ಕಿಪ್ ಮಾಡಿದರು ಅನ್ನುವಂಥದ್ದು. ಅನೇಕ ಊಹಾಪೋಹಗಳು ಕೂಡ ಹರಿದಾಡ್ತಾ ಇದ್ದು. ಆದರೆ ಟೆಕ್ನಿಕಲ್ ಆಗಿ SIT ಯೋಚನೆ ಮಾಡಿತ್ತು ಇಲ್ಲಾಗಿರುವಂಥ ಭೌಗೋಳಿಕ ಬದಲಾವಣೆಗಳು ಮತ್ತು ಆತ ಹೇಳ್ತಾ ಇದ್ದಂಥ ಆ ಒಂದು ಸಮಯಕ್ಕೂ ಮತ್ತು ಈಗ ಪ್ರಸ್ತುತ ಇಲ್ಲಾಗಿರುವಂಥ ಬದಲಾವಣೆಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡಂಥ SIT ಏಕಾಏಕಿ ಹೇಳಿದ ಕೂಡಲೇ ಅಲ್ಲಿ ಉತ್ಖನನವನ್ನು ಮಾಡಿರಲಿಲ್ಲ. ಯಾಕಂದರೆ ಅವ್ರಿಗೂ ಕೂಡ ಸಾಲು ಸವಾಲುಗಳು, ಸಾಲು ಅಪಾಯದ ವಾತಾವರಣ ಅಲ್ಲಿ ನಿರ್ಮಾಣವಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಮನವರಿಕೆ ಆದಂತಿತ್ತು. ಹಾಗಾಗಿ ಈ ಬೇರೆ ಯಾವುದೇ ಪಾಯಿಂಟ್ಗಳಲ್ಲಿ ಆಗದಂಥ ಬೆಳವಣಿಗೆ ಪಾಯಿಂಟ್ ನಂಬರ್ 13 ಕಂಡಿದೆ. ಅದೇ ಕಾರಣಕ್ಕಾಗಿ ಸ್ವತಃ ಹಿರಿಯ ಅಧಿಕಾರಿಗಳು DIG ಅನುಚೇತ್ ಅವರು ಕೂಡ ಈ ಸ್ಪಾಟಿಗೆ ಬಂದು ಇಲ್ಲಿ ಉತ್ಖನನ ಮಾಡುವ ಮುಂಚಿತವಾಗಿ ಇಲ್ಲಿನ ವಾಸ್ತವ ಏನು ಅನ್ನೋದನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡಿದರು. ಮತ್ತು ಸ್ಥಳೀಯವಾಗಿ ಏನೆಲ್ಲ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ, ಇಲ್ಲಾಗಿರುವಂತಹ ಬದಲಾವಣೆಗಳು ಏನು, ಎಲ್ಲವನ್ನ ಕೂಡ ಅವರು ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ಹಿರಿಯ ಅಧಿಕಾರಿ ಅಂದರೆ ಪ್ರಣವ್ ಮೊಹಂತಿ ಅವರಿಗೆ ಕೊಟ್ಟಿದ್ದರು. ಆ ಬಳಿಕ ಈ GPR ಬಳಕೆ ಮಾಡಬೇಕು ಅನ್ನುವಂಥ ಕೂಗು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರೋದಕ್ಕೆ ಶುರುವಾಯಿತು. ಯಾವಾಗ ಬಹಳ ಜಾಗಗಳಲ್ಲಿ ಸಿಕ್ಕಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆಯಿಂದ ಪಾಯಿಂಟ್ ನಂಬರ್ 13 ಸಂಬಂಧಪಟ್ಟ ಹಾಗೆ GPR ಬಳಕೆ ಆಗಲೇಬೇಕು ಅನ್ನುವಂಥದ್ದು ಅಧಿಕಾರಿಗಳ ಮಟ್ಟದಲ್ಲಿ ಆಗಿರುವಂಥ ನಿರ್ಧಾರ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸಭೆಗಳನ್ನು ಕೂಡ ಮಾಡಿದರು. GPR ಬಳಕೆ ಮಾಡೋದು ಅಂದರೆ ಅದು ಸುಲಭದ ಮಾತಲ್ಲ, ಸಾಕಷ್ಟು ಖರ್ಚು ವೆಚ್ಚಗಳು ಕೂಡ ಇದೆ. ಸರ್ಕಾರ ಅದಕ್ಕೆ ಸಮ್ಮತಿಯನ್ನು ನೀಡಬೇಕು. ಸೊ ಎಲ್ಲ ಆ್ಯಂಗಲಲ್ಲೂ ಕೂಡ ಮಾಹಿತಿಯನ್ನು ಪಡೆದು ಎಲ್ಲ ತಜ್ಞರನ್ನು ಸಂಪರ್ಕ ಮಾಡಿದ ಬಳಿಕ ಅವರು ಇಲ್ಲಿ GPR ಬಳಕೆಗೆ ಮುಂದಾಗ್ತಾರೆ. ಸೊ ನಿನ್ನೆ GPR ಬರುತ್ತೆ, ಒಂದು ಡೆಮೋ ಕಾರ್ಯಾಚರಣೆ ಸಕ್ಸಸ್ಫುಲ್ ಆಗುತ್ತೆ. ಆ ಬಳಿಕ ಕ್ಲೀನಿಂಗ್ ಮಾಡಿ ಇವತ್ತಿನ ಕಾರ್ಯಾಚರಣೆಗೋಸ್ಕರ ಎಲ್ಲವನ್ನು ರೆಡಿ ಮಾಡಿಟ್ಟಿರ್ತಾರೆ. ಇವತ್ತು ಕೂಡ GPR ಮಧ್ಯಾಹ್ನ 1 ಗಂಟೆಗೆ ಬರುತ್ತೆ. ನಿಯರ್ಲಿ 1 ಅವರ್ ಅದರ ಕಾರ್ಯಾಚರಣೆ ನಡೆಯುತ್ತೆ. ಸುಮಾರು 4 ಹಂತದಲ್ಲಿ ಅದು ಕಾರ್ಯಾಚರಣೆಯನ್ನು ಮಾಡುತ್ತೆ. ಹಂತ
ಹಂತವಾಗಿ ಆತ ಮಾರ್ಕ್ ಮಾಡಿರುವಂತಹ ಜಾಗ ಸೇರಿದಂತೆ ಅದರ ಸುತ್ತಮುತ್ತ ಸುಮಾರು 100 ಮೀಟರ್ ಜಾಗವನ್ನು ಕೂಡ ಸ್ಕ್ಯಾನ್ ಮಾಡಿ ಒಂದು ರಾ ಡೇಟಾವನ್ನು ತಜ್ಞರ ಕೈಗೆ ಅದು ಕೊಡುತ್ತೆ. ಅದಾಗಲೇ ಇಲ್ಲಿ ಏನಿದೆ ಅನ್ನುವಂಥದ್ದು ಅಥವಾ ಏನಿಲ್ಲ ಅನ್ನುವಂಥ ಸತ್ಯ ಅಧಿಕಾರಿಗಳ ಕೈ ಸೇರಿರುತ್ತೆ. ತಜ್ಞರು ಕೂಡ ಅದನ್ನು ರಿಟ್ರೀವ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಒಂದು ಮಹತ್ವದ ಸುಳಿವು ಸಿಗ್ತಾ, ಇಲ್ಲಿ ಅಸ್ಥಿಪಂಜರ ಅಥವಾ ಮಾನವ ಅವಶೇಷಗಳು ಇರುವಂಥದ್ದು ಪಕ್ಕ ಅನ್ನುವಂಥ ರೀತಿ ಏನಾದರೂ ಮಾಹಿತಿ ಸಿಗ್ತಾ ಅನ್ನೋದಕ್ಕೆ ಪೂರಕವಾಗಿ ಈಗ ಇಲ್ಲಿ ನಡೀತಾ ಇರುವಂಥ ಉತ್ಖನನ. ಏಕಾಏಕಿ ಇಲ್ಲಿ ಉತ್ಖನನವನ್ನು ಯಂತ್ರೋಪಕರಣಗಳ ಮೂಲಕವೇ ಆರಂಭ, ಅಂದರೆ ಮಿನಿ ಹಿಟ್ಯಾಚಿ ಮೂಲಕವೇ ಆರಂಭ ಮಾಡಿದರು ಪ್ರಾರಂಭಿಕ ಹಂತದಲ್ಲಿ. ಸುಮಾರು 5 ಅಡಿಯವರೆಗೂ ಅದು ಆ ಮೂಲಕ ಕಾರ್ಯಾಚರಣೆಯನ್ನು ಮಾಡಿ ಬಳಿಕ ದೊಡ್ಡ ಹಿಟ್ಯಾಚಿಯನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗಾಗಲೇ ಸರಿಸುಮಾರು 12-13 ಅಡಿಯಷ್ಟು ಅದು ಆಳಕ್ಕೆ ಹೋಗಿರುವಂಥ ಸಾಧ್ಯತೆಗಳು ಕೂಡ ಇಲ್ಲಿಂದ ಕಂಡು ಬರ್ತಾ ಇದೆ. ಬಹಳ ಅಗಲಕ್ಕೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ನೀವು ಹೇಳಿದ ರೀತಿಯಲ್ಲಿ ಇಷ್ಟು ದಿನ ನಡೆದಂಥ ಒಂದು ಸಮಾಧಿಯ ಕಾರ್ಯಾಚರಣೆ ಅಥವಾ ಅದರ ಒಂದು ಆಳ ಅಗಲ ಒಂದು ಲೆಕ್ಕ ಆದರೆ ಇದೊಂದು ಬೇರೆದ್ದೇ ಲೆಕ್ಕ, ಒಂದು ದೈತ್ಯ ಲೆಕ್ಕ. ಇದು ಬೃಹದಾಕಾರದ ಸಮಾಧಿ. ಇಷ್ಟು ದಿನ ತೆಗೆದಂಥ ಸಮಾಧಿಗಳಿಗೆ ಹೋಲಿಸಿದರೆ ಇದು ಬಹಳ ದೊಡ್ಡ ಸಮಾಧಿ ಮತ್ತು ಇದರ ಕಾರ್ಯಾಚರಣೆ 15 ಫೀಟು 20 ಫೀಟಿಗೆ ನಿಲ್ಲುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನೂ ಆಳಕ್ಕೆ ಹೋಗುವ ರೀತಿಯಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಒಂದು ಕಡೆಯಿಂದ ಮಿನಿ ಹಿಟ್ಯಾಚಿ ಮಾಡ್ತಾ ಇದ್ರೆ ಎಷ್ಟು ಆಳಕ್ಕೆ ಸಾಧ್ಯನೋ ಅಷ್ಟು ಆಳಕ್ಕೆ ಹೋಗೋದಕ್ಕೆ ದೊಡ್ಡ ಹಿಟ್ಯಾಚಿ ಕೂಡ ಅಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಸಂಪೂರ್ಣವಾಗಿ ಆತ ತೋರಿಸಿರುವಂಥ ಈ ಪಾಯಿಂಟ್ ನಂಬರ್ 13 ಏನಾದರೂ ಅಗಿತಾರ ಅನ್ನುವಂಥ ಅನುಮಾನ. ಯಾಕಂದರೆ ಪಕ್ಕದಲ್ಲಿ ಕರೆಂಟ್ ಒಂದು ಸ್ಟ್ರೀಟ್ ಲೈಟ್ ಪೋಲ್ ಕೂಡ ಇದೆ, ವಿದ್ಯುತ್ ಕಂಬ ಇದೆ, ಅದನ್ನು ಕೂಡ ಕ್ಯಾರ್ ಮಾಡದೆ ಇಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಇಲ್ಲಿ ಪವರ್ ಲೈನನ್ನು ಕಟ್ ಮಾಡಿರುವಂಥದ್ದನ್ನು ಗಮನಿಸ್ಬೋದು. ಈಗಾಗಲೇ ಮೆಸ್ಕಾಂ ಸಿಬ್ಬಂದಿಗಳು ಕೂಡ ಸ್ಪಾಟ್ನಲ್ಲೇ ಇದ್ದಾರೆ. ಏನಾದರೂ ಅವರ ಅವಶ್ಯಕತೆ ಬಿದ್ದರೆ ಇಲ್ಲಿ ಪವರ್ ಲೈನ್ಗಳನ್ನು ಕಟ್ ಮಾಡಿ ಅಥವಾ ಕಂಬಗಳನ್ನು ತೆರವು ಮಾಡುವಂಥ ಸಾಧ್ಯತೆ ಬಂದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಹಾಗಾಗಿ ಮುಂಜಾಗ್ರತೆ ಕ್ರಮವಾಗಿ ಇಲ್ಲಿರುವಂಥ ವಿದ್ಯುತ್ ಲೈನ್ಗಳನ್ನೆಲ್ಲ ಈಗಾಗಲೇ ಅವರು ಕಟ್ ಮಾಡಿದ್ದಾರೆ, ಇಲ್ಲಿ ಕರೆಂಟ್ ಬಂದ್ ಮಾಡಿದ್ದಾರೆ. ಸೊ ಕಾರ್ಯಾಚರಣೆ ಬಹಳ ತೀವ್ರಗತಿಯಲ್ಲಿ ಸಾಗ್ತಾ ಇದೆ, ಬಹಳ ಒಂದು ಕಾನ್ಫಿಡೆನ್ಸಲ್ಲಿ ಸಾಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಹಿಟ್ಯಾಚಿಯನ್ನು ಬಳಸಬೇಕು ಅಥವಾ ಆತ ಇನ್ನೊಂದು ABC ಅಂತ ಮಾರ್ಕ್ ಮಾಡುವಂಥ ಸಂದರ್ಭ ಅವರು ಅದನ್ನು ಸಮಾಧಿ ಅಗಿಬೇಕಾದ್ರೆ ಒಂದು ಹಿಂಜರಿತ ಅನ್ನುವಂಥದ್ದು ಖಂಡಿತವಾಗ್ಲೂ ಇತ್ತು. ಆದರೆ ಪ್ರೋಟೋಕಾಲ್ಗೆ ಅನುಗುಣವಾಗಿ ಕಾರ್ಯಾಚರಣೆಯನ್ನು ಮಾಡಲೇಬೇಕು. ಆತ ಎಲ್ಲೆಲ್ಲ ಜಾಗವನ್ನು ತೋರಿಸ್ತಾನೋ ಆ ಎಲ್ಲ ಜಾಗವನ್ನು ಉತ್ಖನನ ಮಾಡಬೇಕಾಗಿರೋದು SIT ಅಧಿಕಾರಿಗಳ ಕರ್ತವ್ಯ. ಆದರೆ ಇಲ್ಲೊಂದು ಕಾನ್ಫಿಡೆನ್ಸ್ ಪ್ರಾರಂಭಿಕವಾಗಿ ಹಿಟ್ಯಾಚಿಯಿಂದ ಅದು ದೊಡ್ಡ JCBಗೆ ಶಿಫ್ಟ್ ಆಗೋವರೆಗೂ ಕೂಡ ಆ ಒಂದು ಕಾನ್ಫಿಡೆನ್ಸ್ ನಮಗೂ ಕೂಡ ಕಾಣಿಸ್ತಾ ಇದೆ. ಅನಾಮಿಕಾ ಕೂಡ ಬಹಳ ಉತ್ಸಾಹದಲ್ಲಿದ್ದಾನೆ. ಸೊ ಇವತ್ತಿನ ದಿನ ಏನಿದೆ ಬಹಳ ಡಿಸೈಡಿಂಗ್ ಡೇ. ಇಲ್ಲಿ ಏನು ಸಿಕ್ಕರು ಏನು ಸಿಗಲಿಲ್ಲ ಅಂದರೂ ದಶರಥ್ ಇದೊಂದು ಡಿಸೈಡಿಂಗ್ ಡೇ ಅಂತ ಹೇಳ್ಬೋದು. ಮುಂದಿನ ಕಾರ್ಯಾಚರಣೆಗೆ ಉಳಿದಿರುವಂಥ ಒಂದಿಷ್ಟು ನಿರೀಕ್ಷೆಗಳನ್ನು ಈ ಒಂದು ಕಾರ್ಯಾಚರಣೆ ಸತ್ಯ ಮಾಡುತ್ತೋ, ಅದನ್ನು ಜೀವಂತವಾಗಿರಿಸುತ್ತೋ ಅಥವಾ ಅದನ್ನು ಸುಳ್ಳು ಮಾಡುತ್ತೋ ಕಾದು ನೋಡಬೇಕಾಗಿದೆ ದಶರಥ್. ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಕಾರ್ಯಾಚರಣೆ ಸಾಗ್ತಾ ಇದೆ. ಇದು ಇಲ್ಲಿವರೆಗೂ ಕೂಡ ಆಗಿದ್ದಂಥ ಒಂದು ಲೆಕ್ಕನೇ ಬೇರೆ, ಇವತ್ತಾಗ್ತಾ ಇರುವಂಥದ್ದೇ ಬೇರೆ. ಆತ್ಮವಿಶ್ವಾಸದಲ್ಲಿದ್ದಾನೆ ದೂರುದಾರ ಅನಾಮಿಕ, ಆತ್ಮವಿಶ್ವಾಸದಲ್ಲಿದ್ದಂಗೆ ಕಾಣಿಸ್ತಾ ಇದೆ. ಆತ್ಮವಿಶ್ವಾಸ, ಆತನ ಆತ್ಮವಿಶ್ವಾಸ ಇದೆಯಲ್ಲ, ಅದು ನಿಜವಾಗುತ್ತಾ ಸುಳ್ಳಾಗುತ್ತೋ ಗೊತ್ತಿಲ್ಲ. ಒಂದು ವೇಳೆ ಇಷ್ಟೆಲ್ಲ